ರಳ್ಳಿ ಪಡ್ಡೆಗಳು ನಾವು ಕೊಡುವ ರಳ್ಳಿ ಪಡ್ಡೆಗಳು ನಾವು. ಡೌ ಡಿಂಗ್ರಿ ಹಳ್ಳದ ಹತ್ರ ಬಾ ಅಂತ ಹೇಳಿದ್ಲು, ಬಂದಿದ್ದೀನಿ. ಇಲ್ಲಿ ಏನು ಇಲ್ವೇ? ಬಾಳೆ ಎಲೆಯಲ್ಲಿ ಮುಚ್ಚಿಟ್ಟಿದ್ದಾಳೆ, ಅವಳದೇ ಕೆಲಸ ಇರಬೇಕು. ಬಂಡೆ ಮೇಲೆ SMS. ಹಾಯ್ ಡಾರ್ಲಿಂಗ್, ನೀವು ನನ್ನ ನೋಡಕ್ಕೆ ತುಂಬಾ ಕಾತುರದಿಂದ ಇದ್ದೀರಾ ಅಂತ ನನಗೆ ಗೊತ್ತು. ಹೀರೋಯಿನ್ ರೇಂಜಿಗೆ ಬಿಲ್ಡಪ್ ತೊಗೊಂಡವಳೆ. ನಾನು ನಿಮ್ಮನ್ನು ಹೆಚ್ಚಿಗೆ ಕಾಯಿಸೋದಿಲ್ಲ, ಆದರೆ ನನ್ನ ಎಂಟ್ರಿ ಡಿಫ್ರೆಂಟ್ ಆಗಿರಲಿ ಅನ್ನೋದು ಮಾತ್ರ ನನ್ನ ಆಸೆ. ಹಾಗಾಗಿ ನೀವು ಈಗ ಕುಳಿತಿರೋ ಜಾಗದಿಂದ ಉತ್ತರ ದಿಕ್ಕಿಗೆ ನೋಡಿದರೆ ನಿಮ್ಮ ಬಿಸಿಲು ಕನ್ಯೆ ರಮ್ಯಾ ಕಾಣಿಸುತ್ತಾಳೆ. ಉತ್ತರ ದಿಕ್ಕ ಇದೆ ಉತ್ತರ. ನನ್ನ ಮಕ್ಕಳು ಇಲ್ಲಿಗೆ ಯಾಕೆ ಬಂದ್ರು? ನಾಗಣ್ಣ ಅಲ್ಲೇನ್ ಮಾಡ್ತಾ ಇದ್ಯಾ? ನಂದಿನಿ ಡಿಲಕ್ಸ್ ಅವರು ಇಲ್ಲೇ ಬಿರಿಯಾನಿ ಹಾಕ್ತೀನಿ ಅಂದ್ರು, ಅದಕ್ಕೆ ಎಲೆ ಹತ್ಕೊಂಬಂದೆ. ಹೊಸ ಹೋಟ್ಲು ಫೌಂಡೇಶನ್ ಆಗ್ಯಾಣ ಅಂತ ಬಂದಿದೀವಿ. ನಿಜ ಹೇಳ್ ನಾಗಣ್ಣ, ಇಲ್ಲಿ ಯಾಕೆ ಬಂದಿದ್ಯಾ? ಏಯ್, ಕನ್ಸಲ್ಲೂ ಕಾಡ್ತೀರಾ, ನನ್ಸಲ್ಲೂ ಕಾಡ್ತೀರಾ, ಅದಕ್ಕೆ ಸ್ವಲ್ಪ ನೆಮ್ಮದಿಯಾಗಿ ಏಕಾಂಗಿಯಾಗಿರೋಣ ಅಂತ ಇಲ್ಲಿಗೆ ಬಂದೆ ಕಣ್ರ. ಸಾರಿ ನಾಗಣ್ಣ, ನಿನ್ ಜೊತೆ ಏಕಾಂಗಿ ಆಗಿರಕ್ಕೆ ನಾನು ನಿನ್ ಜೊತೆ ಇರ್ತೀನಿ ಬಿಡೋಣ. ಲೇ ದಡ್ಡ, ಏಕಾಂಗಿ ಅಂದ್ರೆ ಒಂಟಿ ಅಂತ ಅರ್ಥ. ಹೌದಾ ಅಣ್ಣ, ನಿನ್ ಜೊತೆ ಒಂಟಿಯಾಗಿ ನಾನು ಇರ್ತೀನಿ ಬಿಡೋಣ. ಏಯ್, ಈಗ ನೀವೇ ಅವನ್ನ ಕರ್ಕೊ ಹೋಗ್ತಿರೋ ಇಲ್ಲ ನಾನು ಬಂದು? ಅಣ್ಣ, ನಿನ್ ಮನ್ಸಿಗೆ ನೋವಾಗಿದ್ರೆ ಕ್ಷಮಿಸ್ಬಿಡೋಣ. ನಡ್ರೋ ಇಲ್ಲಿಂದ, ನಡ್ರೋ ನಡ್ರೋ, ಬಾ ಬರ. ಅಬ್ಬಾ, ತೊಲಗ್ ತುಪ್ಪಿಡೆಗಳು. ಇನ್ನೇನೋ ಕಂಟಿನ್ಯೂಷನ್ ಬರ್ದವಳಲ್ಲ. ಬಂತೀನೋ ಅಂದ್ರೇನು? ಬಂಡೆ ತಿರುಗಿಸಿ ನೋಡಿ. ಬಂಡೆ ತಿರುಗಿಸಿ ನೋಡ್ಬೇಕಾ? ಅವಳು ನಾನು ಏನ್ ಅನ್ಕೊಂಡ್ಬಿಟ್ಟವಳೆ? ನಾನೇ ಆ ಕಡೆಗೆ ಹೋಗ್ಬಿಡ್ತೀನಿ. ಈಗ ನಿಮಗೊಂದು ರಾಕೆಟ್ ಬಂದು ಬೀಳುತ್ತೆ. ಎಲ್ಲಿಂದ ಬೀಳುತ್ತೆ? ಎಲ್ಲೋ ಇರ್ಬೇಕು ಅವಳು. ಓದ್ ನೋಡೋಣ. ಹಾಯ್ ನಾಗ, ಬರೀ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಇದ್ಲು. ನನ್ನ ಹೆಸರು ಹೆಂಗ್ ಗೊತ್ತಾಯ್ತು? ಈಗಷ್ಟೇ ನಿಮ್ಮ ಪಡ್ಡೆ ಹುಡುಗರ ಬಾಯಿಂದ ನಿನ್ನ ಹೆಸರು ಕೇಳ್ದೆ. ಇಲ್ಲೇ ಎಲ್ಲರೂ ಇದ್ದಾಳ? ಈ ಊರೇ ಮಾತಾಡೋ ಬುಲೆಟ್ನಾಗ ನೀನೇ ಅಂತ ಗೊತ್ತಾಯ್ತು. ನಿನ್ನ ವಿಷಯ ಗೊತ್ತಾದ್ಮೇಲೆ ನಮ್ಮಿಬ್ಬರ ಭೇಟಿ ಇನ್ನೂ ಥ್ರಿಲ್ಲಿಂಗ್ ಆಗಿರ್ಬೇಕು ಅನಿಸ್ತಾ ಇದೆ. ಈಗಿಂದೀಗಲೇ ನೀನು ನಿನ್ನ ಬುಲೆಟ್ ತಗೊಂಡು 60 ಕಿಲೋಮೀಟರ್ ಸ್ಪೀಡಲ್ಲಿ ಊರಾಚೆ ಇರೋ ಗೇಟ್ ಹತ್ರ ಬಾ. ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಪೂತಿನೋ? ಇಲ್ಲೇನು ಪೂತಿನೋ? ಬೇಗ ಬಾರಲ್ಲೇ, ಇನ್ನೂ ಕೂತ್ಕೊಂಡು ಏನು ಮಾಡ್ತಾ ಇದ್ಯಾ? ಏಯ್, ಯಾಕ್ರಿ ಗಾಡಿಗೆ ಅಡ್ಡ ಬಂದ್ರಿ? ಎಲ್ಗೋಯ್ತಾ ಇದ್ಯಾ? ಅಪ್ಸಕ್ನಾ ಯಾರು ಎಲ್ಗಾರು ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರೇನ್ರಿ? ಇನ್ನೇನು ಹೋಗೋಬೇಕು ಕೇಳ್ದ, ನಿಂತಿರೋಬೇಕು ಕೇಳ್ತಾರ ಎಲ್ಗೋಯ್ತಾ ಅಂತ. ಎಲ್ಗೋಯ್ತಾ ಇದ್ಯಾ? ನಾನು ಎಲ್ಲಿಗೋ ಹೋಯ್ತಾ ಇದ್ದೀನಿ. ಈಗ ನಿಮ್ಗೇನಾಗಬೇಕು? ನಾನು ಹೊಲಕ್ ತಕೋಬೇಕು, ಅದಕ್ಕೆ ಒಬ್ಬನೇ ಹೋಯ್ತಾ ಇದೆಯಲ್ಲ, ಹಿಂದೆ ಕುಂತ್ಕೊಂಬರ್ರಬ ಅಂತ. ಹೌದಾ? ಒಂದೇ ಒಂದು ಕಂಡೀಷನ್, ನನ್ ಗಾಡಿಗೆ ಬರ್ಬೇಕು ಅಂದ್ರೆ. ಹೇಳು. ನೀವೇ ಸ್ಟಾರ್ಟ್ ಮಾಡಿ. ನಿನ್ ಗಾಡಿ ನಾ ಸ್ಟಾರ್ಟ್ ಮಾಡೋದ? ಹಾಗೇಕಿಲ್ಲ, ಸ್ಟಾರ್ಟ್ ಮಾಡ್ರಿ. ನನಗೆ ಸ್ಟಾಪ್ ಮಾಡೋದು ಒಂದೇ ಗೊತ್ತು, ಸ್ಟಾರ್ಟ್ ಮಾಡಕ್ ಗೊತ್ತಿಲ್ಲ. ಅವೆಲ್ಲ ನಡ್ಕೊಂಡು ಓಡಾಡು, ಶುಗರ್ ಒಳ್ಳೇದು ಅಂತ ಹೇಳಿದ್ರೆ ನಾನು ನಡ್ಕೊಂಡೆ ಹೋಗ್ತೀನಿ. ಕಾಲ್ ಕಟ್ಕವೆ, ನೀನ್ ಹೆಂಗನ ಮಾಡ್ಕೊಂಡು ಹೋಗು. ಗಾಡಿ ಆಫ್ ಮಾಡಕ್ಕೆ ಬಂದೇನೆ ವಯ್ಯ. ನಮ್ಮನೆ ಬರ ಕಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ದು. ಏನಣ್ಣ, ನಿನ್ ಡಬ್ಬಾಲೂನ ಸ್ಟಾರ್ಟ್ ಮಾಡ್ತಾ ಇದೀಯಾ? ಇದು ಲೂನಾನ? ಅಲ್ಲಣ್ಣ, ಬುಲೆಟ್. ಏನ್ ರೇಗಿಸ್ತಾ ಇದ್ದೀರಾ? ಇಲ್ಲಣ್ಣ, ಸತ್ಯ ಹೇಳ್ತಾ ಇದೀನಿ. ಅಣ್ಣ, ಈ ಗಾಡಿ ಯಾವ್ದ್ರ ಮೇಲೆ ಹೋಗುತ್ತೆ? ರೋಡ್ ಮೇಲೆ ಹೋಗುತ್ತೆ. ಅಣ್ಣ, ಅಂದ್ರೆ ಯಾವ ರೂಟಲ್ಲಿ ಹೋಗ್ತಾ ಇದೀಯಾ ಅಂತ ಕೇಳಿದ್ದು. ನೋಡೋ, ಇಲ್ಲಿಂದ ಮುಂದೆ 2 ಕಿಲೋಮೀಟರ್ ಹೋದ್ರೆ ಓತ್ಲಹಳ್ಳಿ ಅಂತ ಸಿಗುತ್ತಂತೆ. ಅಲ್ಲಿ ಕಿರಿಕೆರೆ ಅಂತ ಒಂದಿದೆ, ಅದ್ ಸುತ್ತಾಕೊಂಬರ್ನ ಅಂತ ಹೋಯ್ತಾ ಇದ್ದೀನಿ. ಅಲ್ಲೇ ಇಳ್ಕೊಂಡ್ಬಿಡ್ತೀವಿ. ನಿಮ್ಮನ್ನ ಹತ್ತಿಸ್ಕೊಂಡ್ರೆ ತಾನೇನೋ ನೀವು ಇಳ್ಕೊಳ್ಳೋದು. ಅಣ್ಣ, ಅರ್ಜೆಂಟಾಗಿ ಹೋಗ್ಬೇಕಣ್ಣ. ಏನು, ಯಾರಿಗಾರು ಬ್ಲಡ್ ಕೊಡ್ಬೇಕಾ? ಇಲ್ಲ, ಟಿಕೆಟ್ ಕೊಡ್ಬೇಕು. ಅಣ್ಣ,
ಪಿಕ್ಚರ್ ಅಲ್ಲಿ ಟಿಕೆಟ್ ತಗೊಂಡಿದ್ದು ಹಾ. ಅದನ್ನ ಗೇಟ್ ಕೀಪರ್ಗೆ ಕಾಸು ಕೊಡಕ್ಕೆ ಅಂತ. ಇಲ್ಲಿ ನಂದೇ ನನಗೆ ಅಂತ ಅರ್ಕಂಗ್ ಕೂತಿದ್ದೀನಿ. ನಿಮ್ ಟಿಕೆಟ್ ನಾನು ಎಕಡ ಸಿಕ್ಕ ಕಚ್ಕೊಂಡು ತಲೆ ತಿಂತಾ ಇದ್ದೀರಾ? ಏನ್ ನಗಣ ನಾಳೆ ಎಲ್ಲೊಂಟೆ? ನಾಳೆ ಎಲ್ಲೊಂಟೆ ಅದನ್ನೇನ್ರ ಈಗ ಬಂದು ಕೇಳ್ತಾ ಇದ್ದೀರಾ? ನೀನ್ ಇವಾಗ ಕಿಕ್ ಕೊಡಕ್ ಶುರು ಮಾಡಿದ್ರೆ ತಾನೇ ಗಾಡಿ ನಾಳೆ ಶುರು ಆಗಿ ನೀನ್ ಎಲ್ಲಾನು ಹೊಂಡಕ್ಕಾಗೋದು. ಅದಕ್ಕೆ ಇವಾಗ್ಲೇ ಕೇಳ್ದೆ. ಏನ್ ಕಿಂಡಲ್ಲ ಏನ್ ಬಂದಿದ್ದು? ಅಣ್ಣ ಡ್ರಾಪ್ ಬೇಕಿತ್ತಣ್ಣ. ನಾನು ಹೇಳ್ತಾ ಇಲ್ವೇನು, ನಾಳೆನೇ ನಾವು ತಲುಪಕ್ಕಾಗೋದಲ್ಲಿ. ನಡಿಯ ನಾವೇ ಜಾಗಿಂಗ್ ಮಾಡ್ಕೊಂಡೋಗೋಣ. ಬೋರ ಹೇಳೋದ್ರಾಗೂ ಸತ್ಯ ಅದೇ. ಈ ಗಾಡಿ ನಂಬ್ಕೊಂಬಿಟ್ರೆ ನಾನು ಇವತ್ತು ಗೇಟ್ ತಗೋಕ್ ಹಾಕಿಲ್ಲ. ಜಾಗಿಂಗ್ ಮಾಡ್ಕೊಂಡು ಹೋಗ್ಬಿಡವ. ಬೆಳದಿಂಗಳ ಬಾಲೆ ಅಯ್ಯೋ ಲೇಟ್ ಆಗೋಯ್ತೆ. ರಮ್ಯಾ ರಮ್ಮೋ ಅಯ್ಯೋ ಏನು ಮಾಡಲಿ ಚಿನ್ನ, ನೀನು ಹೇಳ್ದಂಗೆ 60 ಕಿಲೋಮೀಟ್ರ್ ಸ್ಪೀಡಲ್ಲಿ ಬರೋಣ ಅಂತಂದರೆ 60 ಜನ ಅಡ್ಡ ಹಾಕ್ಕೊಂಡು ಲೇಟ್ ಮಾಡಿಬಿಟ್ರು. ಮತ್ತೆ ಚೀಟಿ ಬರ್ದಿಕ್ಕೆ ಹೋಗೋಳಲ್ಲ ಇವಳು. ಯಾಕೋ ಬಲೆ ಚೀಟಿ ಬಿಸ್ನೆಸ್ ಆಗೋಯ್ತು. ಎಲ್ಲರೂ ಚೀಟಿ ಗೀಟಿ ನಡೆಸ್ತಾಳ? ಓದೋಣ. ನಾಗ ಐ ಆಮ್ ಸಾರಿ, ನೀನು ತುಂಬ ಲೇಟಾಗಿ ಬಂದ್ಬಿಟ್ಟೆ. ಅದಕ್ಕೆ ಇವತ್ತು ರಾತ್ರಿ ಊರಾಚೆ ಇರೋ ಕಾಡತ್ರ ಬಾ. ಓತಿ ನೋ ಇನ್ನೇನಿರುತ್ತೆ, ಬೇಗ ಬಾ ಅಂತ ಬರ್ದಿರ್ತಾಳೆ. ಗೂಬೆ ಥರ ಲೇಟಾಗಿ ಬರಬೇಡ, ಕರೆಕ್ಟ್ ಟೈಮಿಗೆ ಬಾ. ಹಾಂ ನನ್ನ ಕಾಡಿಗೆ ಬರಕ್ಕೆ ಹೇಳ್ಬಿಟ್ಟು ಕಾಗೆ ಹಾರಿಸ್ಬಿಟ್ಲು. ಕಾಡು ಅಂತೇಳಿ ಇಲ್ಲಿ ನಾಡಲ್ಲೇ ಕಾಯ್ಕೊಂಡಿದ್ದಾಳೆ. ಮಾತಾಡ್ಸೇ ಬಿಡ್ಬೇಕು. ಮುಂದೆ ಹೋಗ್ಬೇಡ ನಾಗ. ಇದೇನ್ರಿ ಗೌಡ್ರೆ, ಒಳ್ಳೆ ಬೆಳಗ್ಗೆಯಿಂದ ಬೆನ್ಬಿಡದ್ ಬೇತಾಳ ಥರ ನಾನು ಹಿಂದೆನೆ ಸುತ್ತಾ ಇದ್ದೀರಾ? ನೀನ್ ಇಲ್ಲಿಗೆ ಬರ್ತೀಯ ಅಂತ ನಮಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ನಾವು ಕರಡಿ ಡೌಟ್ ಕ್ಲಿಯರ್ ಮಾಡಕ್ ಬಂದಿದ್ದು. ಏನ ನಿನ್ ಡೌಟಾ? ಅಣ್ಣ ನಂಗೊಂದ್ ಚೀಟಿ ಬಂದಿತ್ತು, ಅದರಲ್ಲಿ ಊರಾಚೆ ಕಾಡಲ್ಲಿ ದೆವ್ವ ಇದೆ ನೋಡ್ಬಾ ಅಂತ ಬರ್ದಿತ್ತು. ಹಾ ಸಿಗ್ತಾ ಈಗ ದೆವ್ವ? ಯೋ ಅಲ್ಲಿ ನಿಂತಿಲ್ವಾ ದೆವ್ವ? ಗೌಡ್ರಿ ಅದು ದೆವ್ವ ಅಲ್ಲ. ದೆವ್ವ ಎಲ್ಲಾನ ಯಾವ ಫಿಲಮಲ್ಲನ ಹಸಿರು ಸೀರೆ ಉಟ್ಕೊಂಡು ನಿಂತಿರೋದು ನೀವು ನೋಡಿದೀರಾ? ಅದ್ ನನ್ನ ಬಾವಿ ಡವ್ ರಮ್ಯಾ. ಫಿಲಿಮ್ ಆಕ್ಟರ್ ರಮ್ಯಾನ ಫೇಸ್ ಕಟ್ ನೋಡಿದ್ಮೇಲೆ ಕನ್ಫರ್ಮ್ ಮಾಡ್ತೀನಿ. ಹೋಗೋ ತನಕ ತಡ್ಕೊಳ. ರಮ್ಯಾ ರಮ್ಮು ಫಸ್ಟ್ ಟೈಮ್ ದೆವ್ವ ಇನ್ ಕಲರ್ ಡ್ರೆಸ್ ಎಲ್ಲ ಓಡಾಗೋಗಿದೆ. ಅಯ್ಯೋ ಬಾಬಾ, ಬೆಳದಿಂಗಳ ಬಾಲಿ ಅನ್ಕೊಂಡಿದ್ದೆ, ಅದು ಬೆಳದಿಂಗಳ ದೆವ್ವನ. ಯಾರು ನೀನು? ರಮ್ಯಾ. ಯಾವ ರಮ್ಯಾ? ಅದೇ ಚೀಟಿ ಕಳಿಸ್ತಾ ಇದ್ನಲ್ಲ ಅದೇ ರಮ್ಯಾ. ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.